ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತು ನ್ಯೂ ರೆಸಿಪಿ ಮಾಡಿದ್ದೇನೆ. ಅದು ಬ್ರಾಹ್ಮಿ ಎಲೆ ತಿಮ್ಮರಿದು ಚಟ್ನಿ ಮಾಡಿದ್ದೇವೆ. ನೀವಿಲ್ಲಿ ನೋಡಿ, ನಮ್ಮ ಮನೆ ಹಿತ್ತಲಲ್ಲೇ ಆದದ್ದು. ಇದಕ್ಕೆ ಬ್ರಾಹ್ಮಿ ಎಲೆ ಅಥವಾ ತಿಮ್ಮರೆ ಅಥವಾ ಒಂದೇ ಲಗ ಅಂತ ಕೂಡ ಕರೀತಾರೆ. ಇದು ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು. 2 ವರ್ಷದ ನಂತರದ ಮಕ್ಕಳಿಗೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಅವ್ರು ಎದ್ದ ತಕ್ಷಣ ಒಂದು 2-3 ಎಸ್ಳು ಚೆಂದ ಕ್ಲೀನ್ ಮಾಡಿ ಅವರಿಗೆ ತಿನ್ನಲಿಕ್ಕೆ ಬೇಕಿದ್ರೂ ಕೊಡ್ಬೋದು. ಅದರದ್ದು ರಸ ಎಲ್ಲ ಬುದ್ಧಿಶಕ್ತಿಗೆ ತುಂಬಾ ಒಳ್ಳೆಯದು. ಹಾಗೆ ಇದರದ್ದು ಚಟ್ನಿ ಮಾಡೋದಾದರೆ ನೀವು 12 ಅಥವಾ 1 ಗಂಟೆ ಮೊದಲೇ ಮಾಡಿ ತಿನ್ನಬೇಕು. ಅದ ನಂತರ ತಿನ್ನುವ ಹಾಗೆ ಇಲ್ಲ. ಹಾಗೆ ಈ ಚಟ್ನಿಗೆ ನಮ್ಮ ಮನೆಯಲ್ಲಾದರೆ ಮೆಣಸನ್ನೇ ಯೂಸ್ ಮಾಡಿದ್ದೇವೆ. ಇದು ನಮ್ಮ ಮನೆಯಲ್ಲೇ ಆದದ್ದು. ಹಾಗೆ ಇಲ್ಲಿ ನಾವು ಬೇರು ಸಮೇತ ತೆಗೆದಿದ್ದೇವೆ. ಕೆಲವರು ಖಾಲಿ ಎಲೆದು ಚಟ್ನಿ ಮಾಡ್ತಾರೆ, ಬಟ್ ನಾವು ಇಲ್ಲಿ ಫುಲ್ ಬೇರು ಸಮೇತ ಅದರದ್ದು ಫುಲ್ ನೀವು ನೋಡ್ಬೋದು, ಅದರ ಗೆಡ್ಡೆ ಸಮೇತ ತೆಗೆದು ನಾವು ಚಟ್ನಿ ಮಾಡಿದ್ದೇವೆ. ಇದನ್ನು ನೀವು ಫುಲ್ ಬೇರು ಸಮೇತ ತೆಗೆದು ಒಂದು 4-5 ಸಲ ಚೆನ್ನಾಗಿ ಕ್ಲೀನ್ ಮಾಡಬೇಕು. ಯಾಕಂದರೆ ಅದರಲ್ಲಿ ಮಣ್ಣಿದು ಅಂಶ ಎಲ್ಲ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ಕ್ಲೀನ್ ಮಾಡಿ ತೆಗೀರಿ. ಒಂದು 4-5 ಸಲ ಕ್ಲೀನ್ ಮಾಡಿ, ಆಗ ಅದ್ರದ್ದು ಮಣ್ಣಿನ ಅಂಶ ಎಲ್ಲ ಹೋಗುತ್ತೆ. ನೀವಿಲ್ಲಿ ನೋಡ್ಬೋದು, ನಾವಿಲ್ಲಿ ಬೇರು ಗೆಡ್ಡೆ ಸಮೇತ ತೆಗೆದಿದ್ದೇವೆ. ನಿಮಗೆ ಬೇಕಿದ್ದರೆ ಬರೀ ಎಲೆ ತೆಗೆದು ಅದರದ್ದೇ ಚಟ್ನಿ ಮಾಡ್ಬೋದು, ಬಟ್ ಇಡೀ ಗೆಡ್ಡೆ ಬೇರು ಸಮೇತ ತೆಗೆದ್ರೆ ಅದು ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಬುದ್ಧಿಶಕ್ತಿಗೆ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾವು ಫುಲ್ ತೆಗೆದಿದ್ದೇವೆ. ಇಲ್ಲೀಗ ಮಿಕ್ಸರ್ ಜಾರಿಗೆ ಫಸ್ಟ್ ನಾವು ಬ್ರಾಹ್ಮಿ ಎಲೆಯನ್ನು ಮಾತ್ರ ಗ್ರೈಂಡ್ ಮಾಡ್ತೀವಿ, ಸ್ವಲ್ಪ ನೀರು ಹಾಕಿ. ಯಾಕಂದರೆ ಅದು ನೆಕ್ಸ್ಟ್ ಕೊಕೊನಟ್ ಎಲ್ಲ ಹಾಕುವಾಗ ಅದು ತುಂಬ ಗ್ರೈಂಡ್ ಆಗಲ್ಲ. ಹಾಗಾಗಿ ಫಸ್ಟ್ ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ಈಗ ಅದು ಗ್ರೈಂಡ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾವು 1 ಕಪ್ ತೆಂಗಿನ ತುರಿ ಯೂಸ್ ಮಾಡಿದ್ದೇವೆ. ನೀವು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟರಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು 1 ಈರುಳ್ಳಿ ತಗೊಂಡಿದ್ದೇನೆ ಮತ್ತು 2 ಮೆಣಸು ತಗೊಂಡಿದ್ದೇನೆ. ನೀವು ಖಾರಕ್ಕೆ ಅನುಗುಣವಾಗಿ ನೀವು ತಗೊಳ್ಬೋದು. ಹಾಗೆ ಒಂದು ಸಣ್ಣ ತುಂಡು ಹುಳಿ ನೋಡ್ಬೋದು. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಈಗ ಇಲ್ಲಿ ಗ್ರೈಂಡ್ ಆಗಿದೆ, ನೀವು ನೋಡ್ಬೋದು. ತಿಮ್ಮರೆ ಚಟ್ನಿ ರೆಡಿ ಆಗಿದೆ. ಇದನ್ನು ಗಂಜಿ ಎಲ್ಲ ಮಾಡಿ ತಿನ್ಬೋದು, ತುಂಬಾ ಒಳ್ಳೆಯದಾಗತ್ತೆ. ನಾವಿಲ್ಲಿ ಕಜಾಯಕ್ಕೆ ಯೂಸ್ ಮಾಡಿದ್ದೇವೆ. ಇದಕ್ಕೆ ಕೂಡ ತುಂಬಾ ಒಳ್ಳೆಯದಾಗತ್ತೆ ಟೇಸ್ಟ್. ನೀವು ಮಾತ್ರ ಚಟ್ನಿ ಮಾಡೋದಾದರೆ 12 ಅಥವಾ 1 ಗಂಟೆ ಮುಂಚೆನೇ ತಿನ್ನಬೇಕು, ಆಮೇಲೆ ತಿನ್ನೋ ಹಾಗಿಲ್ಲ. ನೋಡಿ, ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ. Thank you for watching.